ನೆಕ್ಸ್ಟ್ ಪ್ರಾಬ್ಲಮ್ಮು, ಸೆಕೆಂಡ್ ಪ್ರಾಬ್ಲಮ್. 2 million liters of water per day is passing through the sedimentation tank. ಸೆಡಿಮೆಂಟೇಷನ್ ಟ್ಯಾಂಕಲ್ಲಿ ಒಂದು ದಿನಕ್ಕೆ 2 million liters ಆಫ್ ವಾಟರ್ ಫಿಲ್ಟರ್ ಆಗುತ್ತೆ. ಅದರದ್ದು ವಿಡ್ತು 6 ಮೀಟರ್ ಇರುತ್ತೆ, ಲೆಂತ್ 15 ಮೀಟರ್ ಇರುತ್ತೆ, ಆ್ಯಂಡ್ ಹ್ಯಾವಿಂಗ್ ಎ ಡೆಪ್ತ್ ಆಫ್ 3 ಮೀಟರ್. ಲೆಂತ್ ವಿಡ್ತು ಡೆಪ್ತು ಅವರೇ ಕೊಟ್ಬಿಟ್ಟಿದ್ದಾರೆ. ಡಿಟೆನ್ಷನ್ ಟೈಮ್ ಫೈಂಡ್ ಔಟ್ ಮಾಡಬೇಕು ಮತ್ತು ವೆಲಾಸಿಟಿ ಫೈಂಡ್ ಔಟ್ ಮಾಡಬೇಕು. ಅಗೇನ್ ಇನ್ನೊಂದು ಕ್ವಶನ್ ಕೇಳಿದರೆ ಏನು ಕೇಳಿದ್ದಾರೆ ಅಂತಂದರೆ, ಅದರದ್ದು ಈಗ ವೇಸ್ಟ್ ವಾಟ್ರಲ್ಲಿರೋ ಸಸ್ಪೆಂಡೆಡ್ ಸಾಲಿಡ್ಸ್ ಕಾನ್ಸಂಟ್ರೇಷನು 60 ppm ಇರುತ್ತೆ. ಅಂದರೆ ppm ಈಸ್ ನಥಿಂಗ್ ಬಟ್ ಮಿಲಿಗ್ರಾಮ್ ಪರ್ ಲೀಟರ್. 1 ಲೀಟರಲ್ಲಿ 60 milligrams ಆಫ್ ಸಸ್ಪೆಂಡೆಡ್ ಸಾಲಿಡ್ಸ್ ಇರುತ್ತೆ. ಅಂದಮೇಲೆ 2 million liters ಆಫ್ ವಾಟರ್ಲಿ ಎಷ್ಟು ಸಸ್ಪೆಂಡೆಡ್ ಸಾಲಿಡ್ಸ್ ಇರುತ್ತೆ ಅಂತ ನೋಡಬೇಕು. ಸೊ ದೇ ಹ್ಯಾವ್ ಗಿವನ್ ಜಸ್ಟ್ ದ ಕಾನ್ಸಂಟ್ರೇಷನ್ ಫಾರ್ 1 liter, ದಟ್ ಈಸ್ 60 ppm ಆಫ್ ಸಸ್ಪೆಂಡೆಡ್ ಸಾಲಿಡ್ಸ್, ಅಂದರೆ ಇಂಪ್ಯೂರಿಟೀಸ್ ಇರುತ್ತೆ. ಓಕೆನಾ? ಸೊ ಹೌ ಮಚ್ ಸಾಲಿಡ್ಸ್ ವಿಲ್ ಬಿ ಡೆಪಾಸಿಟೆಡ್ ಪರ್ ಡೇ, ಒಂದು ದಿನಕ್ಕೆ ಎಷ್ಟು ಸಾಲಿಡ್ಸ್ ಡೆಪೋಸಿಷನ್ ಆಗುತ್ತೆ, ಆ್ಯಂಡ್ ದ ರಿಮೂವಲ್ ಎಫಿಷಿಯನ್ಸಿ ಆಫ್ ದ ಟ್ಯಾಂಕ್ ವಿ ಶುಡ್ ಫೈಂಡ್ ಔಟ್ ಇಫ್ ದೇ ಹ್ಯಾವ್ ದ ಸ್ಪೆಸಿಫಿಕ್ ಗ್ರಾವಿಟಿ ಆಸ್ 2. Okay, first we know the dimensions of the tank, that is length into breadth into depth. So by knowing those values we can calculate the capacity or volume of the tank, that is 270 meter cube, length into breadth into depth. So we know the discharge, that is 2 million liters per day. ಅದನ್ನು ನಾವು ಹವರ್ಸಿಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ, ಅಂದರೆ ಡಿವೈಡೆಡ್ ಬೈ 24 ಮಾಡ್ತೀವಿ. ಸೊ ವಿಲ್ ಗೆಟ್ ದ ಆನ್ಸರ್ ಇನ್ hours. So discharge we know. Then we have to find out the detention time and velocity. So detention time, we know that detention time equals capacity divided by discharge. Capacity is 270 meter cube and discharge is 83.33. So we get 3.24 hours as detention time. And now we have to find out the velocity. But we know that length equals, last previous problem ಅಲ್ಲಿ ನೋಡಿದ್ರಿ, length ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ, length equals velocity multiply by detention time. ಓಕೆನಾ? ಸೊ ಬಟ್ ಇಯರ್ ನಮಗೆ ಲೆಂತ್ ಗೊತ್ತಿದೆ ಮತ್ತು ಡಿಟೆನ್ಷನ್ ಟೈಮ್ ಗೊತ್ತಿದೆ. ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ವೆಲಾಸಿಟಿ. ದೇರ್ಫೋರ್ ವೆಲಾಸಿಟಿ ಈಕ್ವಲ್ಸ್ ಲೆಂತ್ ಡಿವೈಡೆಡ್ ಬೈ ಡಿಟೆನ್ಷನ್ ಟೈಮ್. ನೀವು ಅದನ್ನು ಕ್ಯಾಲ್ಕುಲೇಟ್ ಮಾಡಿದರೆ ಲೆಂತು 15 ಮೀಟ್ರಲ್ಲಿದೆ ಆ್ಯಂಡ್ ಡಿಟೆನ್ಷನ್ ಟೈಮ್ ಇದು 3.24 hours ಆಗಿದೆ. ನಾನು ಅದನ್ನು ಮಿನಿಟ್ಸಿಗೆ ಕನ್ವರ್ಟ್ ಮಾಡಿಕೊಟ್ರಿ. ಸೊ ನಮ್ಗೆ ಅವಾಗ 7.72 ಸೆಂಟಿಮೀಟರ್ ಪರ್ ಮಿನಿಟಲ್ಲಿ ಆನ್ಸರ್ ಸಿಗುತ್ತೆ. ಸೊ 15 ಮೀಟ್ರಲ್ಲಿರೋದನ್ನು ನೀವು ಅದನ್ನು ಸೆಂಟಿಮೀಟ್ರಲ್ಲಿ ಆನ್ಸರ್ ಸಿಗುತ್ತೆ. ಮಲ್ಟಿಪ್ಲೈ ಬೈ 100 ಮಾಡಿದರೆ ಮೀಟ್ರಲ್ಲಿ ಆನ್ಸರ್ ಸಿಗುತ್ತೆ. ನೀವು ಅದನ್ನು ಮಲ್ಟಿಪ್ಲೈ ಬೈ 100 ಮಾಡಿದರೆ ಸೆಂಟಿಮೀಟ್ರಲ್ಲಿ ನಿಮಗೆ ಆನ್ಸರ್ ಸಿಗುತ್ತೆ. ಓಕೆನಾ? ಸೊ ನೆಕ್ಸ್ಟು ನಮಗೆ ಡಿಟೆನ್ಷನ್ ಟೈಮು ಮತ್ತು ಏನದು ಲೆಂತು, ಡಿಟೆನ್ಷನ್ ಟೈಮ್ ಮತ್ತು ನಮಗೆ ಇನ್ನೊಂದೇನಪ್ಪ, ಡಿಟೆನ್ಷನ್ ಟೈಮ್ ಕ್ಯಾಲ್ಕುಲೇಟ್ ಮಾಡಿದ್ವಿ ಮತ್ತು ವೆಲಾಸಿಟಿ ಕ್ಯಾಲ್ಕುಲೇಟ್ ಮಾಡಿದ್ವಿ. ನಾವು ಕಾನ್ಸಂಟ್ರೇಷನ್ ಆಫ್ ದ ಸಸ್ಪೆಂಡೆಡ್ ಸಾಲಿಡ್ಸ್ ದೇ ಹ್ಯಾವ್ ಗಿವನ್, ದಟ್ ಈಸ್ 60 ppm, 60 milligram per liter ಕಾನ್ಸಂಟ್ರೇಷನ್ ಇದೆ. ಸೊ ಹಿಯರ್ ಬಟ್ ದ ಕ್ವಾಂಟಿಟಿ ಆಫ್ ದ ಸಾಲಿಡ್ಸ್ ಎಷ್ಟಿದೆ ನೀವು ಓವರ್ ಆಲ್ ಕ್ಯಾಲ್ಕುಲೇಟ್ ಮಾಡಬೇಕು. ಬರೋರಿ ದೇ ಹ್ಯಾವ್ ಗಿವನ್ ಫಾರ್ ಓನ್ಲಿ 1 liter ಆಫ್ ವಾಟರ್, ಬಟ್ ಹಿಯರ್ ದ ಡಿಸ್ಚಾರ್ಜ್ ಈಸ್ 2 million liters. ಸೊ 2 million liters, 2 × 10⁻⁶ into 60 milligram per liter. ಇದನ್ನು milligram per liter ಇದೆ, ನಾವು ಅದನ್ನು ml per liter ಮಾಡ್ಕೊಳ್ಳೋಣ. ಸೊ ಹಿಯರ್ ದರ್ ಇಸ್ ಎ ಕನ್ವರ್ಷನ್. 1 ppmಗೆ 1 milligram per literಗೆ 0.01 ml per liter. ಓಕೆನಾ? ಸೊ ಅದೇ ಥರ 60 milligram per literಗೆ 0.6 ml per liter ಆಗುತ್ತೆ. ಸೊ ಇಲ್ಲಿ 2 × 10⁻⁶ ಲೀಟರ್ಸ್ ಇರುತ್ತೆ. ಈ ಲೀಟರು ಕ್ಯಾನ್ಸಲ್ ಆಗಿಬಿಟ್ಟು ನಮಗೆ ml ಅಲ್ಲಿ ಆನ್ಸರ್ ಬರುತ್ತೆ. ಸೊ ದಟ್ ಈಸ್ 1,20,000 ml ಇರುತ್ತೆ ಕ್ವಾಂಟಿಟಿ ಆಫ್ ಸಸ್ಪೆಂಡೆಡ್ ಸಾಲಿಡ್ಸು. ಸೊ ಅದನ್ನು ನಾವು ಡಿವೈಡೆಡ್ ಬೈ 1000 ಮಾಡಿದರೆ ವಿಲ್ ಗೆಟ್ ದ ಆನ್ಸರ್ ಇನ್ 120 liters. ಅದನ್ನು ಅಗೇನ್ ಮತ್ತೆ ನಾವು 1000ಗೆ ಕನ್ವರ್ಟ್ ಮಾಡಿದರೆ 0.12 ಮೀಟರ್ ಕ್ಯೂಬಲ್ಲಿ ನಮಗೆ ಕ್ವಾಂಟಿಟಿ ಆಫ್ ದ ಸಸ್ಪೆಂಡೆಡ್ ಸಾಲಿಡ್ಸ್ ಬೇಕು. ಅಂದರೆ 2 million liters ಆಫ್ ವಾಟರಲ್ಲಿ 0.12 ಮೀಟರ್ ಕ್ಯೂಬ್ ಆಫ್ ಸಸ್ಪೆಂಡೆಡ್ ಸಾಲಿಡ್ಸ್ ಇರುತ್ತೆ. ಸೊ ವಿ ನೋ ದ ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ದ ಸಸ್ಪೆಂಡೆಡ್ ಸಾಲಿಡ್ಸ್, ದಟ್ ಈಸ್ 2. ಆ್ಯಂಡ್ ವಿ ನೋ ದ ಡೆನ್ಸಿಟಿ ಆಫ್ ದ ವಾಟರ್ ಎಷ್ಟಿರುತ್ತೆ, ಯಾವಾಗಲೂ 1000 kg per meter cube ಇರುತ್ತೆ. ಓಕೆನಾ? ಬಟ್ ಹಿಯರ್ ದ ಸ್ಪೆಸಿಫಿಕ್ ಗ್ರಾವಿಟಿ ಈಸ್ 2 ಇದೆ. ಸೊ ಡೆನ್ಸಿಟಿ ಎಷ್ಟಾಗುತ್ತೆ ಅವಾಗ 2 kg per meter cube ಆಗುತ್ತೆ. ಓಕೆನಾ? ಸೊ ಮಾಸ್ ಆಫ್ ದ ಸಸ್ಪೆಂಡೆಡ್ ಸಾಲಿಡ್ಸ್ ಬೇಕು ನಮಗೆ. ಮಾಸ್ ಆಫ್ ದ ಸಸ್ಪೆಂಡೆಡ್ ಸಾಲಿಡ್ಸ್ ವಿತ್ 70% ರಿಮೂವಲ್ ಈಕ್ವಲ್ಸ್ 0.7 into 0.12 ಅಂತಂದರೆ ಕ್ವಾಂಟಿಟಿ ಇಂಟು ಡೆನ್ಸಿಟಿ. ಇವಾಗ ಒಂದು ನಿಮಿಷ, ಇಲ್ಲಿ ಒಂದು ಹೇಳ್ತೀನಿ ನಿಮಗೆ, ಇಲ್ಲಿ ನೋಡಿ, ಇಲ್ಲಿ ಹೇಳ್ತೀನಿ. ಇಲ್ಲಿ ಇವಾಗ ಡೆನ್ಸಿಟಿಗೆ ಯೂನಿಟ್ ಏನು, kg per meter cube, ದಟ್ ಈಸ್ ನಥಿಂಗ್ ಬಟ್ ಮಾಸ್ ಬೈ ವಾಲ್ಯೂಮ್. ಅವ್ರೇನು ಕೇಳಿದ್ದಾರೆ, ಮಾಸ್ ಆಫ್ ದಿ ಸಸ್ಪೆಂಡೆಡ್ ಸಾಲಿಡ್ಸ್ ವಿತ್ 70% ರಿಮೂವಲ್ ಕ್ಯಾಲ್ಕುಲೇಟ್ ಮಾಡಬೇಕು.
ಸೊ 0.7 ನಾವು ಇಲ್ಲಿ ನೀವೇ ತಗೊತೀವಿ, 70% ಆಗಿರೋದ್ರಿಂದ 0.7 ಹಾಕೋತೀವಿ, ಬಿಡಿ ಅದನ್ನ. ಸೊ ಹಿಯರ್ ಮಾಸ್ ದೇ ಹ್ಯಾವ್ ಗಿವನ್, ಮಾಸ್ ವಿ ಶುಡ್ ಕ್ಯಾಲ್ಕುಲೇಟ್. ಸೊ kg ಈಕ್ವಲ್ಸ್ ಏನು, ಡೆನ್ಸಿಟಿ ಇಂಟು ಮೀಟರ್ ಕ್ಯೂಬ್. ಸೊ ಡೆನ್ಸಿಟಿ ಎಷ್ಟಿದೆ 2000 ಇಂಟು ಮೀಟರ್ ಕ್ಯೂಬ್, ಕ್ವಾಂಟಿಟಿ ಅಥವಾ ಮಾಸ್ ಎಷ್ಟಿದೆ 1.12 ಮೀಟರ್ ಕ್ಯೂಬ್. ಸೊ ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದರೆ ನಮಗೆ 168 kg ಆಫ್ ಸಸ್ಪೆಂಡೆಡ್ ಸಾಲಿಡ್ಸ್ ಶುಡ್ ಬಿ ರಿಮೂವ್ಡ್ ಅಂತ ಬರುತ್ತೆ. 70% ರಿಮೂವ್ ಇಷ್ಟಿರುತ್ತೆ ಅಂತ ಕೊಟ್ಟಿದ್ದಾರೆ ಅವರು, ಕ್ಯಾಲ್ಕುಲೇಟ್ ಸಿಗುತ್ತೆ ನಮಗೆ ವ್ಯಾಲ್ಯೂ. ಓಕೆನಾ. ಸೊ ಅದೇ ಥರ ಓವರ್ ಫ್ಲೋ ರೇಟ್ ಬೇಕು ನಮಗೆ, ಓವರ್ ಫ್ಲೋ ರೇಟ್ ದಟ್ ಈಸ್ ಡಿಸ್ಚಾರ್ಜ್ ಬೈ ಏರಿಯಾ. ಡಿಸ್ಚಾರ್ಜ್ ದಟ್ ಈಸ್ 83.33 ಇಂಟು 10 ಕ್ಯೂಬ್ ಲೀಟರ್ ಪರ್ ಅವರ್. ಅದೇ ಥರ ಏರಿಯಾ ನಮಗೆ ಫ್ಲೋ ರೇಟ್ ಕೊಟ್ಟಿರೋದ್ರಿಂದ ನಾವು ಲೆಂತು ಮತ್ತು ಏನದು ವಿಡ್ತ್ ಅಷ್ಟೇ ತಗೋತೀವಿ, ಡೆಪ್ತ್ ಕನ್ಸಿಡರ್ ಮಾಡೋದಿಲ್ಲ. ದೇ ಹ್ಯಾವ್ ಗಿವನ್ ಓನ್ಲಿ ದ ಫ್ಲೋ ರೇಟ್. ಸೊ ದಟ್ ಈಸ್ ಓನ್ಲಿ ವಿ ಶುಡ್ ಕನ್ಸಿಡರ್ ಏರಿಯಾ ಈಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್. ಸೊ ಎಷ್ಟು ಫ್ಲೋ ರೇಟ್ ಸಿಗುತ್ತೆ ನಮಗೆ ಅಂದರೆ 1 ಅವರ್ಗೆ 92.6 ಲೀಟರ್ಸ್ ಆಫ್ ವಾಟರ್ ಫ್ಲೋ ಆಗುತ್ತೆ ಅಂತ ಹೇಳಿದ್ದಾರೆ. ಓಕೆನಾ. Problems are very important, especially in this module 3. So you should concentrate more on the problems. ನೋಡ್ಕೊಳ್ಳಿ, ಅರ್ಥ ಆಗಲಿಲ್ಲ ಅಂದರೆ ಫೋನ್ ಮಾಡಿ ಕೇಳಿ.